ಇವತ್ತಿನ ವಿಡಿಯೋಲಿ ಈ ರೀತಿ ಯಾವ ಥರ ಡಬಲ್ ಓವರ್ಲಾಕ್ ಸ್ಟಿಚ್ನ ಹಾಕೋದು ಅಂತ ನೋಡೋಣ. ನಾನು ಹಿಂದಿನ ವಿಡಿಯೋಗಳಲ್ಲಿ ಪೀಕೋ ಸ್ಟಿಚ್ನ ಮತ್ತು ಓವರ್ಲಾಕ್ ಸ್ಟಿಚ್ನ, ಅದು ಸಿಂಗಲ್ ಲೇಯರ್ ಬರುತ್ತೆ ಓಕೆನಾ, ಓವರ್ಲಾಕ್ ಸ್ಟಿಚ್ನ ಎರಡನ್ನೂ ಸೂಜಿ ಥರನೇ ಯೂಸ್ ಮಾಡ್ಕೊಂಡು ಯಾವ ರೀತಿ ಹಾಕೋದಂತ ತೋರಿಸ್ಕೊಟ್ಟಿದ್ದೆ. ಅದೇ ರೀತಿ ಇವತ್ತಿನ ವಿಡಿಯೋಲಿ ಡಬಲ್ ಓವರ್ಲಾಕ್ ಸ್ಟಿಚ್ನ ಸೂಜಿ ದಾರನ ಯೂಸ್ ಮಾಡಿಕೊಂಡು ಯಾವ ರೀತಿ ಹಾಕೋದು ಅಂತ ನೋಡೋಣ. ನೋಡ್ತಾ ಇರ್ಬೋದು ಫಿನಿಶಿಂಗ್ ಎಷ್ಟು ನೀಟಾಗಿ ಬಂದಿದೆ ಅಂತ ಅಂದ್ಬಿಟ್ಟು. ಈ ಕಡೆಯಿಂದ ಈ ರೀತಿ ಕಾಣುತ್ತೆ. ಸೇಮ್ ಎರಡು ಸ್ಟಿಚ್ಗಳನ್ನ ನಾವು ಮೆಷಿನಲ್ಲಿ ಹಾಕಿದ್ದೀವೇನೋ ಅನ್ನೋ ಥರ ಕಾಣುತ್ತೆ. ಈ ಕಡೆನೂ ಅಷ್ಟೇ ಮೆಷಿನಲ್ಲಿ ಓವರ್ಲಾಕ್ ಮಾಡಿದ್ದೀವೇನೋ ಅನ್ನೋ ಥರ ಕಾಣುತ್ತೆ. ಇದನ್ನು ಕೈಲಿ ಮಾಡಿರೋದು, ಅದು ಸೂಜಿ ದಾರನ ಯೂಸ್ ಮಾಡಿಕೊಂಡು ಅಂದರೆ ಯಾರೂ ನಂಬಲ್ಲ, ಅಷ್ಟು ನೀಟ್ ಫಿನಿಶಿಂಗ್ ಬರುತ್ತೆ. ಕಾಮನ್ ಆಗಿ ನಾವು ಈ ಸ್ಟಿಚ್ನ ಟಿ ಶರ್ಟ್ಗಳಲ್ಲಾಗಿರ್ಬೋದು, ಪ್ಯಾಂಟ್ಗಳಲ್ಲಾಗಿರ್ಬೋದು, ಅಥವಾ ಬೆಡ್ಶೀಟ್ಸ್ ಅಥವಾ ಸ್ವೆಟರ್ಸ್ ಈ ರೀತಿ ಬಟ್ಟೆಗಳಲ್ಲಿ ನೋಡಿರ್ತೀವಿ. ಎಕ್ಸಾಂಪಲ್ ಆಗಿ ನೋಡಿ, ಇದು ಮೆಷಿನಲ್ಲಿ ಹಾಕಿರುವಂಥ ಸ್ಟಿಚ್. ಇದು ನೋಡ್ತಾ ಇರ್ಬೋದು, ಟಿ ಶರ್ಟ್ಗೆ ತೋಳಿಗೆ ಫಿನಿಶಿಂಗ್ ಕೊಡೋಕ್ಕೆ ಹಾಕಿದ್ದಾರೆ, ಓವರ್ಲಾಕ್ ಮಾಡಿದ್ದಾರೆ. ಹೆಚ್ಚು ಕಡಿಮೆ ಇದೇ ರೀತಿ ಬರುತ್ತೆ ಈ ಒಂದು ಸ್ಟಿಚ್ಚು. ನಾನು ಸ್ವಲ್ಪ ಗ್ಯಾಪ್ನ ಕೊಟ್ಟು ದೂರಕ್ಕೆ ಹಾಕಿದ್ದೀನಿ, ಬಟ್ ಇಲ್ಲಿ ಹತ್ರಕ್ಕೆ ಹಾಕಿದ್ದಾರೆ ಅಷ್ಟೇ. ಎರಡಕ್ಕೂ ಡಿಫ್ರೆನ್ಸ್ ನೀವೇ ನೋಡ್ತಾ ಇರ್ಬೋದು. ಇದು ಮೆಷಿನ್ದು, ಇದು ಸೂಜಿ ಥರನೇ ಯೂಸ್ ಮಾಡಿಕೊಂಡು ಕೈಲಿ ಹಾಕಿರೋದು. ಈ ಥರ ಸ್ಟಿಚ್ಗಳು ಹೊಲಿಗೆ ಬಿಟ್ಟೋದಾಗ ನಾವು ಅದನ್ನು ಮೆಷಿನ್ ಸ್ಟಿಚ್ ಮಾಡಿದ್ರೆ ಒಂದೇ ಕಡೆ ಬರುತ್ತೆ. ಈ ರೀತಿ ಓವರ್ಲಾಕ್ ಸ್ಟಿಚ್ನ ಕಲ್ತ್ಕೊಂಡಿದ್ರೆ ನಾವು ಆರಾಮಾಗಿ ಅದನ್ನು ಸೂಜಿ ದಾರನೇ ಬಳಸ್ಕೊಂಡು ಹಾಕ್ಬೋದು. ಬನ್ನಿ ಹಾಗಿದ್ರೆ ಯಾವ ರೀತಿ ಇದನ್ನು ಹಾಕೋದು ಅಂತ ನೋಡೋಣ. ಸೂಜಿಗೆ ನಾನಿಲ್ಲಿ ಒಂದೆಳೆ ದಾರನ ಪೋಣಿಸ್ಕೊಂಡಿದ್ದೀನಿ. ನಾರ್ಮಲ್ ಹೆಮ್ಮಿಂಗ್ ಸೂಜಿ ತೊಗೊಂಡಿರೋದು. ಒಂದೆಳೆ ದಾರ ಪೋಣಿಸಿ ತುದಿಲಿ ಗಂಟಾಕ್ದಾಗ 2 ಎಳೆ ದಾರ ಆಗುತ್ತೆ. ಬಟ್ಟೆನ ನಾನಿಲ್ಲಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಕಾಮನ್ ಆಗಿ ಟಿ ಶರ್ಟ್ಗಳಲ್ಲಿ ಎಡ್ಜ್ನ ಈ ರೀತಿ ಫೋಲ್ಡ್ ಮಾಡಿಬಿಟ್ಟೆ ಈ ಒಂದು ಸ್ಟಿಚ್ನ ಹಾಕಿರ್ತಾರಲ್ವ, ಅದಕ್ಕೆ ನಾನು ನಿಮಗೆ ಗೊತ್ತಾಗಲಿ ಅಂತ ಈ ರೀತಿ 1 ಇಂಚಷ್ಟು ಬಟ್ಟೆನ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಯಾವ ರೀತಿ ಸ್ಟಿಚ್ ಹಾಕೋದಂತ ತೋರಿಸ್ತೀನಿ. ಮೊದಲಿಗೆ 1/4 ಇಂಚಷ್ಟು ಬಿಟ್ಟು ಮೇಲ್ಗಡೆ ಫೋಲ್ಡ್ ಮಾಡ್ಕೊಂಡಿದ್ವಲ್ಲ, ಬರೀ ಆ ಬಟ್ಟೆಯಿಂದ ಮಾತ್ರನೇ ನಾನಿಲ್ಲಿ ನೀಡಲ್ನ ಪಾಸ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಈಗ ಈ ಫೋಲ್ಡಿಂಗ್ ಬಟ್ಟೆನ ಬಿಟ್ಟು ಕೆಳಗಡೆ ಬಟ್ಟೆ ಏನಿದೆ ಇಲ್ಲಿ 1 ಸ್ಟಿಚ್ಚಷ್ಟು ಡಿಸ್ಟೆನ್ಸ್ಗೆ ಸೂಜಿನ ಈ ರೀತಿ ಪಾಸ್ ಮಾಡ್ಕೋತಾ ಇದ್ದೀನಿ, ಆಯಿತಾ. ಆಮೇಲೆ ಈ ಕಡೆ ದಾರ ಏನಿದೆ ಇದನ್ನು ನೀಡಲ್ ಕೆಳಗಿಂದ ಪಾಸ್ ಮಾಡಿಕೊಂಡು ನೀಡಲ್ನ ಎಳ್ಕೋಬೇಕು. ನೋಡಿ ಈ ರೀತಿ ಬರುತ್ತೆ ಫಸ್ಟ್ ಸ್ಟಿಚ್ ಓಕೆನಾ. ಅದಾದಮೇಲೆ ಇಲ್ಲಿ ದಾರ ಎಲ್ಲಿಂದ ಪಾಸ್ ಆಗಿದೆಯೋ ಸೇಮ್ ಪಾಯಿಂಟ್ಗೆ ನಾನಿಲ್ಲಿ ನೀಡಲ್ನ ಕೆಳಗಡೆ ಎರಡೂ ಬಟ್ಟೆನ ಸೇರಿಸಿ ನಾನಿಲ್ಲಿ ನೀಡಲ್ನ ಪಾಸ್ ಮಾಡ್ಕೋತಿರೋದು. ನೋಡ್ತಿರ್ಬೋದು ಈ ಕಡೆ ಒಂದು ಸ್ಟಿಚ್ ಆಗಿದೆ, ಅದೇ ಡಿಸ್ಟೆನ್ಸು ಅದೇ ಸ್ಟಿಚ್ ಹೈಟ್ಗೆ ನಾನಿಲ್ಲಿ ನೀಡಲ್ನ ಪಾಸ್ ಮಾಡ್ಕೊಂಡಿರೋದು. ಈ ರೀತಿ ನೀಡಲ್ನ ಪಾಸ್ ಮಾಡಿಕೊಂಡು ಈ ಕಡೆ ದಾರ ಏನು ಬಂದಿದೆ ಅಲ್ವಾ, ಇದನ್ನು ಈ ರೀತಿ ನೀಡಲ್ ಕೆಳಗಿಂದ ಪಾಸ್ ಮಾಡ್ಕೋಬೇಕು. ದಾರನ ಯಾವುದೇ ಕಾರಣಕ್ಕೂ ಲೂಸ್ ಬಿಡೋಕ್ಕೆ ಹೋಗಬೇಡಿ. ಲೂಸ್ ಬಿಟ್ಟರೆ ಸ್ಟಿಚ್ ಕೂಡ ಲೂಸ್ ಆಗಿಬಿಡುತ್ತೆ. ಈ ರೀತಿ ಪಾಸ್ ಮಾಡಿಕೊಂಡು ಮತ್ತೆ ಇಲ್ಲಿ ಮೇಲ್ಗಡೆ ದಾರನ ಟೈಟಾಗಿ ಹಿಡ್ಕೊಳ್ಳಿ. ಅದಾದ ನಂತರ ಈ ಕಡೆ ಸೈಡು ಇಲ್ಲಿ ದಾರ ಬಂದಿದೆ ಅಲ್ವಾ, ಇಲ್ಲಿಂದ ಮತ್ತೆ ನಾನು ಕೆಳಗಿಂದ ಸೂಜಿನ ಪಾಸ್ ಮಾಡ್ಕೋತಾ ಇದ್ದೀನಿ. ಸೂಜಿನ ಒಂದು ಸಲ ಪಾಸ್ ಮಾಡ್ಕೊಂಡ್ಮೇಲೆ ಚೆಕ್ ಮಾಡ್ಕೊಳ್ಳಿ ಸ್ಟಿಚ್ ಕರೆಕ್ಟಾಗಿ ಬಂದಿದೆ ಅಂತ. ಇಲ್ಲಿ ನೋಡಿ ಆ ಕಡೆ ಈ ಕಡೆ 2 ಸ್ಟಿಚ್ ಬಂದಿದೆ ಅಲ್ವಾ. ಈ ಸಲ ನಾನು ಸೂಜಿ ಏನು ಪಾಸ್ ಮಾಡ್ತೀನಿ ಇದು ಸ್ಟಿಚ್ನ ಮೇಲ್ಗಡೆ ಬರಬೇಕು, ಅದು ಕರೆಕ್ಟಾಗಿದೆಯಾ ಅಂತ ಇನ್ನೊಂದು ಸಲ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡು ಸರಿಯಾಗಿ ಬಂದಿಲ್ಲ ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ರೀತಿ ಅಡ್ಜಸ್ಟ್ ಮಾಡಿಕೊಂಡು ಸ್ವಲ್ಪ ಗ್ಯಾಪ್ಗೆ ಮತ್ತೆ ನಾನಿಲ್ಲಿ ನೀಡಲ್ನ ಪಾಸ್ ಮಾಡ್ಕೋತಿದ್ದೀನಿ. ದಾರನ ನೀಡಲ್ ಕೆಳಗಡೆಯಿಂದ ತಗೋತೀನಿ. ಓಕೆನಾ. ಈಗ ಮತ್ತೆ ಈ ಕಡೆ ಸೈಡಿಗೆ ಬರೋಣ. ಈ ಕಡೆ ಸೈಡು ಅಷ್ಟೇ ಸೂಜಿನ ಕೆಳಗಡೆಯಿಂದ ತಗೊಂಡು ಸೇಮ್ ಈ ಕಡೆ ಎಷ್ಟು ಹೈಟ್ ಇದೆಯೋ ಅದೇ ಹೈಟ್ಗೆ ಇಲ್ಲಿ ನಾನು ನೀಡಲ್ನ ಪಾಸ್ ಮಾಡ್ಕೊಂಡಿರೋದು. 2 ಸ್ಟಿಚ್ಗಳು ಸೇಮ್ ಹೈಟ್ ಬರಬೇಕು. ಈ ರೀತಿ ನೋಡಿಕೊಂಡು ಈ ಕಡೆ ಸೈಡ್ ದಾರನ ನೀಡಲ್ ಕೆಳಗಿಂದ ಈ ರೀತಿ ಪಾಸ್ ಮಾಡ್ಕೊಳ್ಳೋಣ. ಈಗ ಮತ್ತೆ ಈ ಕಡೆಯಿಂದ ಸೂಜಿನ ಪಾಸ್ ಮಾಡಿಕೊಂಡು ದಾರನ ಸೂಜಿ ಕೆಳಗಿಂದ ತಗೊಳ್ಳೋಣ. ಇದು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆನೇ ಇಲ್ಲ, ನಿಮಗೆ ವಿಡಿಯೋನ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ. ಈಗ ಮತ್ತೆ ಈ ಕಡೆ ಸೈಡಿಂದ ನೀಡಲ್ನ ಪಾಸ್ ಮಾಡಿಕೊಂಡು ಸೂಜಿ ಕೆಳಗಿಂದ ದಾರನ ತಗೋತೀನಿ.
ನಾನು ತುಂಬ ನಿಧಾನವಾಗಿ ತೋರಿಸ್ಕೊಡ್ತಾ ಇದ್ದೀನಿ. ನಿಮ್ಗೆ ಹಾಗೂ ಗೊತ್ತಾಗಿಲ್ಲ ಅಂದರೆ ವಿಡಿಯೋನ ಪಾಸ್ ಮಾಡ್ಕೊತ ನೋಡಿ. ಈ ಕಡೆ ಸೈಡ್ ದಾರನ ಸೂಜಿ ಕೆಳಗಿಂದ ತಗೊಂಡು ಎಳ್ಕೊಳ್ಳೋದು. ನಾನು ಆಗಲೇ ಹೇಳಿದ್ನಲ್ವ, ಈ ದಾರನ ಮಾತ್ರ ಯಾವುದೇ ಕಾರಣಕ್ಕೂ ಲೂಸ್ ಮಾಡೋಕ್ಕೆ ಹೋಗಬೇಡಿ. ಈ ಓವರ್ಲಾಕ್ ಸ್ಟಿಚ್ ಕರೆಕ್ಟಾಗಿ ಬರಬೇಕಂದ್ರೆ ಈ ಪಾಯಿಂಟ್ನ ನೀವು ಗಮನದಲ್ಲಿ ಇಟ್ಕೊಳ್ಳೇಬೇಕು. ಇದೇ ರೀತಿ ಕಂಟಿನ್ಯೂ ಮಾಡ್ಕೊತಾ ಹೋಗೋದಷ್ಟೇ. ಇದೇ ಥರ ಸೂಜಿ ದಾರನ ಯೂಸ್ ಮಾಡಿಕೊಂಡು ಪಿಕೋ ಸ್ಟಿಚ್ ಹಾಕೋದಾಗಿರ್ಬೋದು ಅಥವಾ ಬ್ಲೌಸ್ಗೆ ಓವರ್ಲಾಕ್ ಮಾಡೋದಾಗಿರ್ಬೋದು, ಹೇಗೆ ಅಂತ ನಾನು ಹಿಂದಿನ ವೀಡಿಯೋಗಳಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಆ ವಿಡಿಯೋ ಲಿಂಕ್ಗಳೇನಾದ್ರು ನಿಮಗೆ ಬೇಕಂದರೆ ಮೇಲ್ಗಡೆ ಐ ಕಾರ್ಡಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಹಾಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಆ 2 ವಿಡಿಯೋಗಳ ಲಿಂಕ್ ಇರುತ್ತೆ, ಅದನ್ನಾದರೂ ನೀವು ಚೆಕ್ ಮಾಡಿಕೊಂಡು ಆ ವಿಡಿಯೋ ನೋಡ್ಬೋದು. ಹಾಗೂ ನಿಮ್ಗೇನಾದರೂ ಗೊತ್ತಾಗಲಿಲ್ಲ ಅಂದರೆ ಈ ವಿಡಿಯೋ ಕೊನೆಯಲ್ಲಿ, ವಿಡಿಯೋ ಮುಗಿದ ಮೇಲೆ ನಾನು ಎಂಡ್ ಸ್ಕ್ರೀನಲ್ಲಿ ಆ 2 ವಿಡಿಯೋಗಳನ್ನ ಪಿನ್ ಮಾಡಿರ್ತೀನಿ. ನೀವು ಜಸ್ಟ್ ನಿಮ್ಗೆ ಯಾವ ವಿಡಿಯೋ ಬೇಕೋ ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಡೈರೆಕ್ಟಾಗಿ ಆ ವಿಡಿಯೋ ಓಪನ್ ಆಗುತ್ತೆ. ಇವಾಗ ಈ ಸ್ಟಿಚ್ನ ಯಾವ ರೀತಿ ಎಂಡ್ ಮಾಡೋದು ಅಂತ ನೋಡೋಣ. ಈ ರೀತಿ ದಾರಾನ ತಗೊಂಡ್ಮೇಲೆ ಅದರಿಂದ ಪಕ್ಕಕ್ಕೆ ಸೂಜಿನ ಬ್ಯಾಕ್ ಸೈಡ್ಗೆ ಕಳಿಸಿ ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಈಗ ಮತ್ತೆ ನಾವು ಅದನ್ನು ಸೂಜಿನ ಫ್ರಂಟ್ ಸೈಡ್ಗೆ ತಗೊಂಡು ಇಲ್ಲಿ ಲಾಕ್ ಮಾಡ್ಕೊಳ್ಳೋಣ. ನೋಡಿದ್ರಲ್ವ, ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ತುಂಬ ಸಿಂಪಲ್ ಆಗಿತ್ತು, ಹಾಗೆಯೇ ಈಸಿಯಾಗಿ ಕೂಡ ಇರುತ್ತೆ ಈ ಒಂದು ಸ್ಟಿಚ್. ಒಂದ್ಸಲ ಟ್ರೈ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಇದೇ ಥರ ಯೂಸ್ಫುಲ್ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.